ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಯುರೇನಿಯಂನಿಂದ ಬರುವ ರೇಡಿಯೇಷನ್ ಅನ್ನ ಹೇಗೆ ನೋಡೋದು, ಎಲೆಗಳಿಂದ ರಿಲೀಸ್ ಆಗುವ ಆಕ್ಸಿಜನ್ ಅನ್ನು ಹೇಗೆ ನೋಡೋದು, ನಮ್ಮ ದೇಹದಲ್ಲಿರುವ ಇಮ್ಯೂನ್ ಸಿಸ್ಟಮ್ ಮೈಕ್ರೋಸ್ಕೋಪ್ನಲ್ಲಿ ಹೇಗೆ ಕಾಣಿಸುತ್ತೆ, DNA ಮೈಕ್ರೋಸ್ಕೋಪ್ನಲ್ಲಿ ಹೇಗೆ ಕಾಣಿಸುತ್ತೆ, ಅದೇ ರೀತಿ ಹೃದಯಾಘಾತವನ್ನು 6 ಗಂಟೆಗಳ ಮುಂಚೆನೆ ಪತ್ತೆ ಹಚ್ಚುವ ಉಪಕರಣದ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಯುಕ್ರೇನ್ನಲ್ಲಿ ನಡೆದ ಚೆರ್ನೋಬೈಲ್ ಡಿಸಾಸ್ಟರ್ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು. 1986ರಲ್ಲಿ ಚೆರ್ನೋಬೈಲ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನಲ್ಲಿ ಒಂದು ಬ್ಲಾಸ್ಟ್ ಆಗುತ್ತೆ. ಈ ಬ್ಲಾಸ್ಟ್ನಿಂದ ರಿಲೀಸ್ ಆದ ರೇಡಿಯೇಷನ್ನಿಂದ ಇದುವರೆಗೂ ಸುಮಾರು 4,000ದಿಂದ 15,000 ಜನ ಸತ್ತು ಹೋಗಿದ್ದಾರೆ. ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿ 4 ಸಿವರ್ಟ್ಸ್ ರೇಡಿಯೇಷನ್ಗೆ ಗುರಿಯಾದರೆ ಅವರು ಬದುಕೋದು ತುಂಬಾ ಕಷ್ಟ. ಅದೇ 8 ಸಿವರ್ಟ್ಸ್ ರೇಡಿಯೇಷನ್ಗೆ ಗುರಿಯಾದರೆ ಅವರು ಬದುಕೋದು ಇಂಪಾಸಿಬಲ್. ಚೆರ್ನೋಬೈಲ್ ಇನ್ಸಿಡೆಂಟ್ ನಡೆದಾಗ ಅಲ್ಲಿ ಕೆಲಸ ಮಾಡುತ್ತಿದ್ದ ವರ್ಕರ್ಸ್ ಪ್ರತಿ 10 ನಿಮಿಷಗಳಿಗೆ ಒಂದು ಬಾರಿ 50 ಸಿವರ್ಟ್ಸ್ ರೇಡಿಯೇಷನ್ಗೆ ಗುರಿಯಾಗಿದ್ದಾರೆ. ಇದು ಎಷ್ಟು ಪವರ್ಫುಲ್ ಮತ್ತು ಡೇಂಜರ್ ಅಂದ್ರೆ ಒಬ್ಬ ವ್ಯಕ್ತಿಗೆ 37,000 ಬಾರಿ ಚೆಸ್ಟ್ ಸ್ಕ್ಯಾನ್ ಮಾಡಿದಾಗ ಅವರು ಎಷ್ಟು ರೇಡಿಯೇಷನ್ಗೆ ಗುರಿ ಆಗ್ತಾರೋ ಅಷ್ಟು ಪವರ್ಫುಲ್ ಇದು. ಆದ್ರೆ ಇಲ್ಲಿ ನಮಗೆ ಬರುವ ಪ್ರಶ್ನೆ ಏನು ಅಂದ್ರೆ, ಅಷ್ಟಕ್ಕೂ ಈ ರೇಡಿಯೇಷನ್ ಹೇಗಿರುತ್ತೆ ಅಂತ. ನಾರ್ಮಲ್ ಆಗಿ ನಮ್ಮ ಬರಿಗಣ್ಣಿಗೆ ಈ ರೇಡಿಯೇಷನ್ ಕಾಣಿಸೋದಿಲ್ಲ. ಇದನ್ನ ನೋಡಬೇಕು ಅಂದ್ರೆ ಕ್ಲೌಡ್ ಚೇಂಬರ್ ಡಿವೈಸ್ ಅನ್ನ ಬಳಸಬೇಕು. ಯುರೇನಿಯಂ ಅನ್ನ -40 ಡಿಗ್ರಿ ಟೆಂಪರೇಚರ್ ನಲ್ಲಿ ಈ ಕ್ಲೌಡ್ ಚೇಂಬರ್ ನಲ್ಲಿ ಇಟ್ಟಾಗ ಅದು ರಿಲೀಸ್ ಮಾಡುವ ರೇಡಿಯೇಷನ್ ಅನ್ನ ನಾವು ನೋಡಬಹುದು. ಅದು ಈ ರೀತಿಯಾಗಿ ಕಾಣಿಸುತ್ತೆ. ಗಿಡ ಮರಗಳು ಆಕ್ಸಿಜನ್ ಅನ್ನ ರಿಲೀಸ್ ಮಾಡುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಇವು ಆಕ್ಸಿಜನ್ ಅನ್ನು ಹೇಗೆ ರಿಲೀಸ್ ಮಾಡುತ್ತೆ ಅಂತ ನಮ್ಮ ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಅದನ್ನ ಮೈಕ್ರೋಸ್ಕೋಪ್ ನಿಂದಾನೇ ನೋಡಬೇಕು. ಇದು ಒಂದು ಮೈಕ್ರೋಸ್ಕೋಪ್ ನ ವಿಡಿಯೋ. ಈ ಎಲೆಗಳ ಕಣಗಳಲ್ಲಿ ಗ್ರೀನ್ ಕಲರ್ ನಲ್ಲಿ ಕಾಣಿಸುತ್ತಿರುವ ಇವುಗಳನ್ನ ಕ್ಲೋರೋಪ್ಲಾಸ್ಟ್ ಅಂತ ಕರೀತಾರೆ. ಸೂರ್ಯನ ಕಿರಣಗಳು ನೇರವಾಗಿ ಇವುಗಳ ಮೇಲೆ ಬಿದ್ದಾಗ ಇವು ಡ್ಯಾಮೇಜ್ ಆಗದೇ ಇರಲು ಮೂವ್ ಆಗುತ್ತಲೇ ಇರುತ್ತೆ. ಈ ಕ್ಲೋರೋಪ್ಲಾಸ್ಟ್ ಸನ್ಲೈಟ್, ವಾಟರ್, ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ಫೋಟೋಸಿಂಥಸಿಸ್ ಅನ್ನೋ ಪ್ರಕ್ರಿಯೆಯಿಂದ ಆಕ್ಸಿಜನ್ ಅನ್ನ ರಿಲೀಸ್ ಮಾಡುತ್ತೆ. ಇಲ್ಲಿ ನೋಡಿ, ಈ ಕ್ಲೋರೋಪ್ಲಾಸ್ಟ್ ಕಣಗಳು ಚಿಕ್ಕ ಚಿಕ್ಕ ಆಕ್ಸಿಜನ್ ಬಬಲ್ಸ್ ಅನ್ನ ಯಾವ ರೀತಿ ರಿಲೀಸ್ ಮಾಡ್ತಿವೆ ಅಂತ. ಈ ರೀತಿ ಒಂದೊಂದು ಮರ ಇಬ್ಬರಿಗೆ ಬೇಕಾಗುವಷ್ಟು ಆಕ್ಸಿಜನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ನಾವು ಜೀವಿಸಲು ಆಕ್ಸಿಜನ್ ತುಂಬಾ ಮುಖ್ಯ ಅಂತ ನಮ್ಮೆಲ್ಲರಿಗೂ ಗೊತ್ತು. ಕರೋನಾ ವೈರಸ್ ಕೂಡ ಇದರ ಬಗ್ಗೆ ಪಾಠವನ್ನು ಕೂಡ ಕಲಿಸಿದೆ. ಆದ್ರೆ ನಿಮ್ಗೆ ಆಕ್ಸಿಜನ್ ಹೇಗಿರುತ್ತೆ ಗೊತ್ತಾ? ಪ್ಯೂರ್ ಆಕ್ಸಿಜನ್ ಅನ್ನ -185 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನಲ್ಲಿ ಇಟ್ಟರೆ ಅದು ಲಿಕ್ವಿಡ್ ರೂಪಕ್ಕೆ ಬದಲಾಗುತ್ತೆ. ಅದು ಈ ರೀತಿಯಾಗಿ ಇರುತ್ತೆ. ಇದರ ಟೆಂಪರೇಚರ್ ಅನ್ನು ಇನ್ನೂ ಸ್ವಲ್ಪ ಕಮ್ಮಿ ಮಾಡಿ -218 ಡಿಗ್ರಿ ಸೆಲ್ಸಿಯಸ್ಗೆ ತೆಗೆದುಕೊಂಡು ಬಂದರೆ ಇದು ಸಾಲಿಡ್ ರೂಪಕ್ಕೆ ಬದಲಾಗುತ್ತೆ. ಈ ರೀತಿಯಾಗಿ ಇಲ್ಲಿ ಅತ್ಯಂತ ಮುಖ್ಯವಾದ ಫ್ಯಾಕ್ಟ್ ಏನು ಅಂದ್ರೆ, ನಮ್ಮ ವಾತಾವರಣದಲ್ಲಿ ಇರುವ 28% ಆಕ್ಸಿಜನ್ ಭೂಮಿ ಮೇಲೆ ಇರುವ ಗಿಡ ಮರಗಳಿಂದ ರಿಲೀಸ್ ಆಗುತ್ತೆ. 70% ಆಕ್ಸಿಜನ್ ಸಮುದ್ರದಲ್ಲಿರುವ ಸಸ್ಯಗಳಿಂದ ರಿಲೀಸ್ ಆಗುತ್ತೆ. ಇನ್ನು 2% ಆಕ್ಸಿಜನ್ ಬೇರೆ ಸೋರ್ಸ್ಗಳಿಂದ ರಿಲೀಸ್ ಆಗುತ್ತೆ. ಆದರೆ ಹೆಚ್ಚಿನ ಮಟ್ಟದಲ್ಲಿ ಆಕ್ಸಿಜನ್ ಸಮುದ್ರದಿಂದಲೇ ರಿಲೀಸ್ ಆಗುತ್ತೆ. ಅಂತಹ ಮಹಾಸಮುದ್ರಗಳನ್ನು ಕೂಡ ಮಾನವ ಕಲುಷಿತ ಮಾಡ್ತಿದ್ದಾನೆ. ನಾವು ಸಿನಿಮಾಗಳಲ್ಲಿ ಬರುವ ಫೈಟ್ಸ್ ಅನ್ನ ನೋಡೇ ಇರ್ತೀವಿ, ಆದ್ರೆ ಅದು ಕೇವಲ ಆಕ್ಟಿಂಗ್ ಮಾತ್ರ. ಆದ್ರೆ ನಮ್ಮ ದೇಹದಲ್ಲಿ ಪ್ರತಿದಿನ ನಡೆಯುವ ರಿಯಲ್ ಫೈಟ್ ಬಗ್ಗೆ ನಿಮ್ಗೆ ಗೊತ್ತಾ? ನಮ್ಮ ದೇಶದ ರಕ್ಷಣೆಗೆ ಸೈನಿಕರು ಎಷ್ಟು ಮುಖ್ಯನೋ ನಮ್ಮ ದೇಹದ ರಕ್ಷಣೆಗೆ ಬಿಳಿ ರಕ್ತ ಕಣಗಳು ಕೂಡ ಅಷ್ಟೇ ಮುಖ್ಯ. ನಮ್ಮ ದೇಹಕ್ಕೆ ಬರುವ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳನ್ನ ಈ ಬಿಳಿ ರಕ್ತ ಕಣಗಳು ಯಾವ ರೀತಿ ನಾಶ ಮಾಡುತ್ತೆ ನೋಡಿ. ಇಲ್ಲಿ ನೋಡಿ, ಒಂದು ಬಿಳಿ ರಕ್ತ ಕಣ ಒಂದು ಬ್ಯಾಕ್ಟೀರಿಯಾವನ್ನ ಯಾವ ರೀತಿ ಹಿಂಬಾಲಿಸುತ್ತಾ ಅಟ್ಯಾಕ್ ಮಾಡ್ತಿದೆ ಅಂತ. ಇದು ಒಂದು ಮೈಕ್ರೋಸ್ಕೋಪ್ ನಿಂದ ತೆಗೆದ ವಿಡಿಯೋ. ಈ ರೀತಿ ಪ್ರತಿ ಕ್ಷಣ ಕೂಡ ನಮ್ಮ ದೇಹದಲ್ಲಿರುವ ಬಿಳಿ ರಕ್ತ ಕಣಗಳು ಬ್ಯಾಕ್ಟೀರಿಯಾ ಮತ್ತು ವೈರಸ್ ಜೊತೆ ಹೋರಾಟ ಮಾಡುತ್ತಲೇ ಇರುತ್ತೆ. ಇವು ಈ ರೀತಿ ಹೋರಾಟ ಮಾಡುತ್ತಿರುವುದರಿಂದಲೇ ನಾವು ಬದುಕಿದ್ದೀವಿ. ಇಲ್ಲ ಅಂದ್ರೆ ನಾವು ಒಂದೇ ಒಂದು ದಿನ ಕೂಡ ಬದುಕೋದಿಲ್ಲ, ಸತ್ತೋಗ್ತೀವಿ. ಹಾರ್ಟ್ ಅಟ್ಯಾಕ್ ನಿಂದ ಪ್ರತಿ ವರ್ಷ ಲಕ್ಷಾಂತರ ಜನ ಸತ್ತು ಹೋಗ್ತಿದ್ದಾರೆ. ನಾರ್ಮಲ್ ಆಗಿ ಹೃದಯಾಘಾತ ಬಂದ ವ್ಯಕ್ತಿಗೆ ಚೆಸ್ಟ್ ಪೇನ್, ಶೋಲ್ಡರ್ ಪೇನ್,
ಉಸಿರಾಡುವುದು ಕಷ್ಟ ಆಗೋದು, ಇಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ. ಇಂತಹ ಲಕ್ಷಣಗಳು ಬರದೇ ಇರುವ ಹಾರ್ಟ್ ಅಟ್ಯಾಕ್ಸ್ ಕೂಡ ಇರುತ್ತೆ. ಅವುಗಳನ್ನ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಕರೀತಾರೆ. ಈಗ ಬರುವ ಹಾರ್ಟ್ ಅಟ್ಯಾಕ್ಗಳಲ್ಲಿ 45% ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸೇ ಇವೆ. ಒಬ್ಬ ವ್ಯಕ್ತಿಗೆ ಸೈಲೆಂಟ್ ಆಗಿ ಹಾರ್ಟ್ ಅಟ್ಯಾಕ್ ಬಂದ್ರೆ ಅವರಿಗೆ ಯಾವ ಪೇನ್ ಕೂಡ ಇರೋದಿಲ್ಲ. ವಿಚಿತ್ರ ಏನು ಅಂದ್ರೆ ಇದು ಬಂದಾಗ ಯಾವ ಲಕ್ಷಣಗಳು ಇಲ್ಲದಿರುವ ಕಾರಣ ಇದರ ವಿಷಯ ಪೇಷಂಟ್ಗೂ ಕೂಡ ಗೊತ್ತಾಗೋದಿಲ್ಲ. ಇಂತಹ ಹಾರ್ಟ್ ಅಟ್ಯಾಕ್ ಅನ್ನು ಗುರುತಿಸುವುದು ತುಂಬಾ ಕಷ್ಟ. ಈ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಬಂದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಕೊಟ್ಟರೆ ಅವರು ಬದುಕುವ ಅವಕಾಶ ತುಂಬಾ ಜಾಸ್ತಿ ಇರುತ್ತೆ. ಆದರೆ ಒಬ್ಬ ವ್ಯಕ್ತಿಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಹೇಳೋದು ತುಂಬಾ ಕಷ್ಟ. ಆದರೆ ತಮಿಳುನಾಡಿಗೆ ಸೇರಿದ 18 ವರ್ಷ ವಯಸ್ಸಿನ ಆಕಾಶ್ ಮನೋಜ್ ಅನ್ನೋ ಹುಡುಗ ಹಾರ್ಟ್ ಅಟ್ಯಾಕ್ ಅನ್ನು 6 ಗಂಟೆಗಳ ಮುಂಚೆನೆ ಗುರುತಿಸುವ ಒಂದು ಡಿವೈಸ್ ಅನ್ನ ತಯಾರಿಸಿದ್ದಾರೆ. ಇವರ ತಾತ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ನಿಂದ ಸತ್ತ ಕಾರಣ ಅದಕ್ಕೆ ಒಂದು ಉಪಾಯ ಹುಡುಕ್ಬೇಕು ಅಂತ 3 ವರ್ಷಗಳ ಕಾಲ ಕಷ್ಟಪಟ್ಟು ತುಂಬಾ ಜನ ಡಾಕ್ಟರ್ಸ್ ಅನ್ನು ಭೇಟಿಯಾಗಿ ಹೃದಯಾಘಾತಕ್ಕೆ ಸಂಬಂಧಪಟ್ಟ ತುಂಬಾ ಪುಸ್ತಕಗಳನ್ನ ಓದಿ ಕೊನೆಗೆ ಒಂದು ವಿಷಯವನ್ನ ಕಂಡುಹಿಡಿತಾರೆ. ನಮ್ಮ ಹೃದಯ 8,000 ರೀತಿಯ ಪ್ರೋಟೀನ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಅದರಲ್ಲಿ ಒಂದು FABP3. ಹೃದಯಕ್ಕೆ ಯಾವುದಾದರೂ ತೊಂದರೆಯಾದಾಗ ಈ ಒಂದು ಪ್ರೋಟೀನ್ ಅನ್ನ ಹೆಚ್ಚಾಗಿ ರಿಲೀಸ್ ಮಾಡುತ್ತೆ. ರಕ್ತದಲ್ಲಿ ಈ ಪ್ರೋಟೀನ್ ವ್ಯಾಲ್ಯೂ ನಾರ್ಮಲ್ಗಿಂತ ಜಾಸ್ತಿ ಇದೆ ಅಂದ್ರೆ ನಮ್ಮ ಹೃದಯಕ್ಕೆ ಯಾವುದೋ ಒಂದು ಪ್ರಾಬ್ಲಮ್ ಬಂದಿದೆ ಅಂತ ಅರ್ಥ. ಆಕಾಶ್ ಅವರು ರಕ್ತದಲ್ಲಿರುವ ಈ ಪ್ರೋಟೀನ್ ಲೆವೆಲ್ ಅನ್ನು ಆಧಾರವಾಗಿಟ್ಟುಕೊಂಡು 6 ಗಂಟೆಗಳ ಮುಂಚೆನೆ ಹೃದಯಾಘಾತವನ್ನು ಗುರುತಿಸುವ ಒಂದು ಬ್ಯಾಂಡ್ ಅನ್ನು ತಯಾರಿಸಿದ್ದಾರೆ. ಇವರು ತಯಾರಿಸಿದ ಈ ಬ್ಯಾಂಡ್ ಅನ್ನು ಕೈಗೆ ಹಾಕಿಕೊಂಡರೆ ಸಾಕು. ಇದರಲ್ಲಿರುವ ಸೆನ್ಸಾರ್ಸ್ ನಿಮ್ಮ ರಕ್ತದಲ್ಲಿರುವ ಪ್ರೋಟೀನ್ ಲೆವೆಲ್ ಅನ್ನ ಪ್ರತಿ ಕ್ಷಣ ಮಾನಿಟರ್ ಮಾಡುತ್ತಲೇ ಇರುತ್ತೆ. ಒಂದು ವೇಳೆ ಈ ಪ್ರೋಟೀನ್ ಲೆವೆಲ್ ಸ್ವಲ್ಪ ಜಾಸ್ತಿ ಆದ್ರೆ ಇದು ಅಲರ್ಟ್ ಅನ್ನ ಮಾಡುತ್ತೆ. ಇವರು ತಯಾರಿಸಿದ ಈ ಬ್ಯಾಂಡ್ ನ ಬೆಲೆ ಕೇವಲ 900 ರೂಪಾಯಿಗಳು ಮಾತ್ರ. 18 ವರ್ಷ ವಯಸ್ಸಿನ ಆಕಾಶ್ ಮನೋಜ್ ಪ್ರಪಂಚದ ದೊಡ್ಡ ದೊಡ್ಡ ವೇದಿಕೆಗಳ ಮೇಲೆ ಭಾಷಣ ಕೂಡ ಮಾಡಿದ್ದಾರೆ. ಇವರು ತಯಾರಿಸಿದ ಈ ಡಿವೈಸ್ಗೆ ರಾಷ್ಟ್ರಪತಿಗಳಿಂದ ಗೋಲ್ಡ್ ಮೆಡಲ್ ಕೂಡ ಸಿಕ್ಕಿದೆ. ಆದ್ರೆ ಇದು ಇನ್ನೂ ಮಾರ್ಕೆಟ್ಗೆ ರಿಲೀಸ್ ಆಗಲಿಲ್ಲ. ರಿಲೀಸ್ ಆದ್ರೆ ತುಂಬಾ ಜನರ ಪ್ರಾಣವನ್ನು ಕಾಪಾಡುತ್ತೆ. ನಮ್ಮ ದೇಹದಲ್ಲಿರುವ 1 ಗ್ರಾಮ್ DNA-ಗೆ 7 ಲಕ್ಷ GB ಡಾಟಾವನ್ನ ಸ್ಟೋರ್ ಮಾಡಿಕೊಳ್ಳುವ ಕೆಪಾಸಿಟಿ ಇದೆ. ಅಂದ್ರೆ ಈ ಡಾಟಾವನ್ನ 3 TB ಇರುವ ಹಾರ್ಡ್ ಡಿಸ್ಕ್ ನಲ್ಲಿ ಸ್ಟೋರ್ ಮಾಡಬೇಕು ಅಂದ್ರೆ ಸುಮಾರು 233 ಹಾರ್ಡ್ ಡಿಸ್ಕ್ ಬೇಕಾಗುತ್ತೆ. ಇದರ ತೂಕನೇ 50 kg ವರೆಗೆ ಇರುತ್ತೆ. ಇಷ್ಟು ಹಾರ್ಡ್ ಡಿಸ್ಕ್ ನಲ್ಲಿ ಸ್ಟೋರ್ ಆಗುವ ಡಾಟಾ ಕೇವಲ ನಮ್ಮ 1 ಗ್ರಾಮ್ DNA-ಯಲ್ಲಿ ಸ್ಟೋರ್ ಆಗುತ್ತೆ. ಇದು ನಮ್ಮ DNA-ಗೆ ಇರುವ ಪವರ್. ಅದೇ ರೀತಿ ನಮ್ಮ ದೇಹದಲ್ಲಿರುವ ಎಲ್ಲ DNA-ಯನ್ನ ತೆಗೆದು ಅದನ್ನು ಒಂದು ಚೈನ್ ರೀತಿ ಮಾಡಿದ್ರೆ ಅದರ ಉದ್ದ 1600 ಕೋಟಿ ಕಿಲೋಮೀಟರ್ ಇರುತ್ತೆ. ಇಂತಹ DNA-ಯನ್ನ ಮೈಕ್ರೋಸ್ಕೋಪ್ ನಲ್ಲಿ ನೋಡಿದ್ರೆ ಹೇಗೆ ಕಾಣಿಸುತ್ತೆ ಗೊತ್ತಾ?